ಇನ್ನು ತುಮಕೂರಿನ ಜೋಗಿಹಳ್ಳಿ ಬಳಿ ಘಟನೆ ನಡೆದಿರುವಂಥದ್ದು. ಕಾರ್ನಲ್ಲಿ ಬ್ಲಾಸ್ಟ್ ಆಗಿದ್ದಲ್ಲಿ ನಾಡ ಬಾಂಬ್. ಕಾರ್ನಲ್ಲಿ ಬಾಂಬ್ ಇದ್ದ ಬಗ್ಗೆ SP ಅಶೋಕ್ ಅವರೇ ಈಗ ಖಚಿತಪಡಿಸಿದ್ದಾರೆ. ಯುವತಿ ಮೃತ ನಾಗೇಂದ್ರ ಕಿಡ್ನಾಪ್ ಮಾಡಿಯೇ ಕರೆತಂದಿದ್ದ ಯುವತಿಯನ್ನ. ಕಾರ್ನಲ್ಲಿ ಏನೇನಾಯ್ತು ಅನ್ನೋ ಬಗ್ಗೆ ತನಿಖೆಯನ್ನ ನಾವು ನಡೆಸ್ತಾ ಇದ್ದೀವಿ. ಯುವತಿಯಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ಕಲೆ ಹಾಕ್ತೀವಿ. ಆಕೆಯಿಂದ ಕೂಡ ಹೇಳಿಕೆಯನ್ನು ದಾಖಲಿಸಿಕೊಳ್ತೇವೆ, ಮಾಹಿತಿಯನ್ನು ಪಡಿತೇವೆ ಅಂತೇಳಿ SP ಅವರು ಮಾಹಿತಿಯನ್ನ ನೀಡಿದ್ದಾರೆ. SP ಅಶೋಕ್. ಕಲ್ಲಂಬೆಲ್ಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನ್ಯಾಷನಲ್ ಹೈವೇ ಮೇಲೆ ಒಂದು ಗಾಡಿಯಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿರೋದು ಮಾಹಿತಿ ಬಂದಿದೆ. ಸೊ ಇಮಿಡಿಯೇಟಾಗಿ ಸ್ಪಾಟ್ಗೆ ಬಂದು ನೋಡುವಾಗ ಅಲ್ಲಿ ಆ ಗಾಡಿಯಲ್ಲಿ ಹೋಗ್ತಾ ಇರುವ ಇಬ್ಬರು ಅಲ್ಲಿ ಕಂಡು ಬಂದಿದ್ದರು, ಡ್ರೈವರು ಮತ್ತು ಒಬ್ಬ ರಮ್ಯಾನ್ ಅಂತ ಹುಡುಗಿ. ಅವ್ರ ಜೊತೆ ಮಾತಾಡುವಾಗ ನಮಗೆ ತಿಳಿದು ಬಂದಿರೋದಂದರೆ ಒಂದು ಎಕ್ಸ್ಪ್ಲೋಷನ್ ಆಗಿ ಈ ಥರ ಆಗಿದೆ. ಸತ್ತೋಗಿರುವ ಹೆಸರು ನಾಗೇಂದ್ರ ಅಂತ. ಅವನು ಬಾಂಬ್ ಕ್ಯಾರಿ ಮಾಡ್ತಿದ್ದ, ಬೇಕಂತಾನೆ ಬಾಂಬನ್ನು ಸುರಿಸಿ ಈ ಥರ ಮಾಡಿದ್ದಾನೆ ಅನ್ನೋದು ಕಂಡು ಬರ್ತಾ ಇದೆ. ಹಿನ್ನೆಲೆ ಏನಂದರೆ ಈ ನಾಗೇಂದ್ರ ಮತ್ತು ರಮ್ಯಾ ಅನ್ನೋರು ರಿಲೇಷನ್ಶಿಪ್ಪಲ್ಲಿದ್ದರು. ಬ್ಯಾಂಗ್ಳೂರಲ್ಲಿ ಈ ಇತ್ತೀಚಿನ ಕಾಲದಲ್ಲಿ ಬ್ರೇಕಪ್ ಆಗಿದೆ ಅಂತ ಹೇಳಿ ಇವನು ಹೋಗಿ ಫೋರ್ಸ್ಫುಲ್ಲಾಗಿ ಅವ್ರ ಹುಡುಗಿನ ಕಿಡ್ನ್ಯಾಪ್ ಮಾಡ್ಕೊಂಡು ಬರ್ತಾ ಇರೋದು ಕಂಡು ಬರ್ತಾ ಇದೆ. ಈಗ ಘಟನೆ ಹೇಗೆ ನಡೆದಿದೆ, ಈ ಬ್ಲಾಸ್ಟಿಂಗ್ ಹೆಂಗೆ ಆಗಿದೆ, ಈ ಬಾಂಬ್ ಎಲ್ಲಿದೆ ಅನ್ನೋದು ನಾವು ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನಲ್ಲಿ ಪತ್ತೆ ಮಾಡಲಾಗುತ್ತೆ. ಎಲ್ಲಿಂದ ಬಂದಿರೋದು? ಬ್ಯಾಂಗ್ಳೂರಿಂದ ಜಯನಗರ ಏರಿಯಾಯಿಂದ ದೇ ಆರ್ ಗೋಯಿಂಗ್ ಟು ಅಂಕೋಲಾ. ಕ್ಯಾಬ್ ಡ್ರೈವರ್ ಕೂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.